ಸೊ ಲಿಂಗಾಯತ ಸಮುದಾಯದ ಲೆಕ್ಕ ಒಂದು ಅಂದಾಜಿನ ಪ್ರಕಾರ 2011ರಲ್ಲಿ ಏನು ಲಿಂಗಾಯತ ಸಮುದಾಯ ಮತ್ತು ಕೆಲವೊಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಲಿಂಗಾಯತ ಸಮುದಾಯ 66 ಲಕ್ಷ ಇತ್ತು, 66,35,000 ಇತ್ತು. ಅಂದರೆ ಆಲ್ಮೋಸ್ಟ್ 11% ರಾಜ್ಯದಲ್ಲಿ ಅವರ ಒಂದು ಪ್ರಾಬಲ್ಯ ಇತ್ತು, ಅವರ ಜನಸಂಖ್ಯೆ ಇತ್ತು ಲಿಂಗಾಯತ ಮತ್ತು ವೀರಶೈವ ಒಟ್ಟಾಗಿ ಸೇರಿಸ್ಕೊಂಡಾಗ. ಈಗ ಕೊಡ್ತಿರೋ ಮಾಹಿತಿ ಪ್ರಕಾರ ಈಗ ರಾಜ್ಯ ಸರ್ಕಾರ ಡಿವೈಡ್ ಮಾಡಿದೆ ಲಿಂಗಾಯತ ಮತ್ತು ಉಪಜಾತಿಗಳನ್ನು, ಜೊತೆಗೆ ವೀರಶೈವರನ್ನು 10 ಲಕ್ಷ ತೋರಿಸಲಾಗಿದೆ ಪಂಚಮಸಾಲಿ ಸೇರಿದಂತೆ. ಒಟ್ಟಾರೆಯಾಗಿ 76,84,000 ಜನಸಂಖ್ಯೆ ಲಿಂಗಾಯತ ಕಮ್ಯುನಿಟಿ, ಲಿಂಗಾಯತ ವೀರಶೈವ ಪಂಚಮಸಾಲಿ ಎಲ್ಲ ಟೋಟಲ್ ಸೇರಿಸಿದಾಗ ಈಗ ಕರ್ನಾಟಕ ಸರ್ಕಾರ ಕೊಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ 76 ಲಕ್ಷ ಇದೆ. ಅಂದರೆ 12.84%. ಇಲ್ಲಿ ಆಲ್ಮೋಸ್ಟ್ 1.25% ಜನಸಂಖ್ಯೆ ಜಾಸ್ತಿ ಆಗಿದೆ ಲಿಂಗಾಯತ ಕಮ್ಯುನಿಟಿದು, ಕಡಿಮೆ ಆಗಿಲ್ಲ. ಏನು ಲಿಂಗಾಯತ ಕಮ್ಯುನಿಟಿ ಹೇಳ್ತಿದ್ದಾರೆ ನಮಗೆ 1.5 ಕೋಟಿ ಇದೆ, 2 ಕೋಟಿ ಇದೆ, 3 ಕೋಟಿ ಇದೆ ಅನ್ನೋ ಒಂದು ನಂಬರ್ಸ್ ಏನು ಕೊಡ್ತಾ ಇದ್ದಾರೆ. ಇದು ಒಂದು ರೀತಿ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 2011ರಲ್ಲಿ 6 ಕೋಟಿ ಇತ್ತು, 2015ರಲ್ಲಿ 6,35,00,000 ಆಯಿತು. ಈಗ 2025 ಬಹುಶಃ 7 ಕೋಟಿ ಆಗಿರಬಹುದೇನೋ ಒಂದು ಲೆಕ್ಕಾಚಾರ ಇದೆ. ಸೊ ಈ ಒಂದು ಲೆಕ್ಕವನ್ನು ನೋಡಿದಾಗ ದೊಡ್ಡ ಮಟ್ಟದ ಬದಲಾವಣೆ ಆಗಿಲ್ಲ. ಲಿಂಗಾಯತ ಸಮುದಾಯ ನಮ್ದು 1 ಕೋಟಿ ಇದೆ, 2 ಕೋಟಿ ಅಂತ ಹೇಳ್ತಿರೋದು ಒಂದು ರೀತಿ ಈ ನಂಬರ್ಸ್ ನೋಡಿದಾಗ ಸತ್ಯಕ್ಕೆ ದೂರವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಹೇಳ್ತಾ ಇದೆ. ಸೊ ಇದು ಲಿಂಗಾಯತರ ಲೆಕ್ಕ. ಲಿಂಗಾಯತರು 2011ರಲ್ಲಿ ಕರ್ನಾಟಕದಲ್ಲಿ 66 ಲಕ್ಷ ಇದ್ದರು, ಈಗ 76 ಲಕ್ಷ ಆಗಿದೆ. 10 ಲಕ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ. ಕಂಪೇರ್ ಟು ಮುಸ್ಲಿಂ, SC, ST ಕಂಪೇರ್ ಮಾಡಿದ್ರೆ ಲಿಂಗಾಯತ ಕಮ್ಯುನಿಟಿಯ ಜನಸಂಖ್ಯೆ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಆಸ್ ಫರ್ ದಿಸ್ ರಿಪೋರ್ಟ್ 10 ಲಕ್ಷ ಜಾಸ್ತಿ ಆಗಿದೆ. ಈಗ ನಮ್ಮ ಜನಸಂಖ್ಯೆ ಕಮ್ಮಿ ತೋರಿಸಲಾಗಿದೆ ಅನ್ನೋ ಒಂದು ವಾದ ಬರ್ತಾ ಇದೆ. ಅದನ್ನು ನಾವು ಮಾತಾಡೋದಾದರೆ 10 ಲಕ್ಷ ಜನಸಂಖ್ಯೆ ಲಿಂಗಾಯತ ಕಮ್ಯುನಿಟಿಯ ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇಡೀ ರಿಪೋರ್ಟ್ನಲ್ಲಿ ನೋಡಿದಾಗ ಲಿಂಗಾಯತ ಕಮ್ಯುನಿಟಿ ಜನಸಂಖ್ಯೆನೇ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋ ಒಂದು ಅಂಶ ಬೆಳಕಿಗೆ ಬರ್ತಾ ಇದೆ.